ಸ್ನೇಹಿತರೆ ನಮಸ್ಕಾರ. ವಿಜಯಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್ ಯಲ್ಲಾಪುರದ. ಅದು ನಗರದ ಹೃದಯ ಭಾಗದಲ್ಲಿರುವ ಕೋಟ್ಯಾಂತರ ರೂಪಾಯಿಗಳ ಬೆಲೆ ಬಾಳುವ ದೊಡ್ಡ ಕಿಮ್ಮತ್ತಿನ ನಿವೇಶನ. ಇಂತಹ ಆಯಕಟ್ಟಿನ ನಿವೇಶನವನ್ನ ಯಾರೋ ಹೇಳಿದರು ಅಂತ ಸರ್ಕಾರದ ನೀತಿ ನಿಯಮಗಳನ್ನ, ರೀತಿ ರಿವಾಜುಗಳನ್ನೆಲ್ಲ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಮಂಜೂರಾತಿ ಆದೇಶ ನೀಡುವ ಮೂಲಕ ಸರ್ಕಾರಿ ಆಸ್ತಿಯನ್ನ ಪರಾಭಾರೆ ಮಾಡಿದೆ ಅಲ್ಲಿನ ತಾಲೂಕು ಆಡಳಿತ. ಇದು ಆ ನಿವೇಶನಕ್ಕೆ ಸಂಬಂಧಿಸಿದಂತೆ ತಾಲೂಕು ಆಡಳಿತ ಮಾಡಿದ ಮೊದಲ ಕಾನೂನು ಬಾಹಿರ ನಡೆಯಾದರೆ, ಇನ್ನು ಎರಡನೆಯ ಕಾನೂನು ಬಾಹಿರ ಚಟುವಟಿಕೆ ಎಂದರೆ ಆ ನಿವೇಶನವನ್ನು ಪಡೆದ ಸಂಘದ ಪ್ರಮಾದ. ಮಂಜೂರಾತಿ ಆದೇಶದ ಪ್ರತಿಯಲ್ಲಿ ನಮೂದಿಸಿರುವ ಎಲ್ಲ ಷರತ್ತುಗಳನ್ನ ಗಂಟು ಮೂಟೆ ಕಟ್ಟಿ ಪಕ್ಕದ ಅಯ್ಯನ ಕೆರೆ ಕೊಳಚೆ ನೀರಿಗೆ ಎಸೆಯುವ ಮೂಲಕ ಆ ಜಾಗದಲ್ಲಿ ಈಗ ಖಾತೆ ಕೀರ್ದಿ ತೆರೆದು ಗಲ್ಲಾಪೆಟ್ಟಿಗೆ ಇಟ್ಟುಕೊಂಡು ಅಧಿಕೃತ ಹಣಕಾಸು ವಹಿವಾಟು ನಡೆಸುವ ಮೂಲಕ ಅಪಾರ್ಟ್ಮೆಂಟ್ ಸಂಸ್ಕೃತಿಯನ್ನೇ ನಾಚಿ ನೀರಾಗಿಸುವಂತೆ ಅಲ್ಲಿ ಬಾಡಿಗೆಯ ಹೆಸರಿನಲ್ಲಿ ಕಾಸಿನ ದಂಧೆ ಆರಂಭವಾಗಿದೆ. ಹೀಗಾಗಿಯೇ ಅಲ್ಲಿನ ನೌಕರರ ವಲಯ ತಮ್ಮ ಹೆಸರಿನಲ್ಲಿ ನಡೆಯುತ್ತಿರುವ ಈ ಕರಾಳ ದಂಧೆಯ ವಿರುದ್ಧ ಅಂಬಡಗಚ್ಚಿಕೊಂಡು ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ಸಾರ್ವಜನಿಕರ ಆಕ್ರೋಶದ ಕಟ್ಟೆಯೂ ಒಡೆದಿದೆ. ಪಕ್ಕದಲ್ಲಿರುವ ವೀರಭದ್ರೇಶ್ವರ ದೇಗುಲದಲ್ಲಿನ ಗಂಟೆಯ ಶಬ್ದಕ್ಕಿಂತಲೂ ಈಗ ಅಲ್ಲಿ ಆಕ್ರೋಶದ ಸದ್ದು ಜೋರಾಗಿ ಕೇಳಿಸತೊಡಗಿದೆ. ಈ ವಿವಾದದ ಸದ್ದಿನ ಸುದ್ದಿ ಎಲ್ಲಿಯದು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ತಾವಿನ್ನು ವಿಜಯಸಿರಿ ನ್ಯೂಸ್ ಚಾನೆಲ್ ಅನ್ನ ಮೊದಲ ಸಲ ವೀಕ್ಷಿಸುತ್ತಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಸುದ್ದಿ ಕುರಿತಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಿನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋ ಸುದ್ದಿ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ. ಹಾಗೆ ವಿಜಯಸಿರಿ ನ್ಯೂಸ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಖಾತೆಗಳನ್ನು ಫಾಲೋ ಮಾಡುವ ಮೂಲಕ ನಮ್ಮೊಂದಿಗೆ ಕೈ ಜೋಡಿಸಿ. ತಮ್ಮ ಈ ಬೆಂಬಲವೇ ವಿಜಯಸಿರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ, ಪ್ರೇರಣೆ ಎಂಬ ಆಶಯ ನಮ್ಮದು. ಗೆಳೆಯರೇ, ಈಗ ಆ ನೌಕರರ ಮತ್ತು ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶದ ಕಿಚ್ಚು ಹೊತ್ತಿಸಿದ ಆ ವಿವಾದಿತ ಸುದ್ದಿಯ ಟಾಪಿಕ್ಗೆ ಬರೋಣ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ನಗರದಲ್ಲಿ ನಿವೇಶನ ಒಂದಕ್ಕೆ ಸಂಬಂಧಿಸಿದಂತೆ ವಿವಾದ ಈಗ ತಾರಕಕ್ಕೆ ಏರಿದೆ. ತಾಲೂಕಿನ ಸರ್ಕಾರಿ ನೌಕರರ ಸಾಂಸ್ಕೃತಿಕ, ಸಾಹಿತ್ಯಿಕ, ಕ್ರೀಡೆ, ವಿಚಾರಗೋಷ್ಠಿ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕಕ್ಕೆ ನಗರದ 10ನೇ ವಾರ್ಡಿನ ವ್ಯಾಪ್ತಿಗೆ ಒಳಪಡುವ ಆಯಕಟ್ಟಿನ ಪ್ರದೇಶದಲ್ಲಿ, ಅಂದರೆ ಹಳೆ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಕಂದಾಯ ಇಲಾಖೆಗೆ ಸೇರಿದ ಸರ್ವೆ ನಂಬರ್ 154/1/1, ಡೋರ್ ನಂಬರ್ 382 ಬಾರ್ 1854/382ಕ್ಕೆ ಸಂಬಂಧಿಸಿದಂತೆ ಒಟ್ಟು 3869.88 ಚದುರ ಅಡಿಗಳಷ್ಟು ವಿಶಾಲ ಜಾಗೆಯನ್ನ 2011 ಜೂನ್ 15ರಂದು ತಾಲೂಕು ಆಡಳಿತ ಮಂಜೂರು ಮಾಡಿತು. ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ, ನಗರ ಅಥವಾ ಪಟ್ಟಣ ಪ್ರದೇಶ ವ್ಯಾಪ್ತಿಗೆ ಒಳಪಡುವ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಸೇರಿದ ಜಾಗೆಯನ್ನ ತಾಲೂಕು ಆಡಳಿತ ಹೀಗೆ ಮಂಜೂರು ಮಾಡಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಆದರೂ ಸಹ ತಾಲೂಕು ಆಡಳಿತ, ಜಿಲ್ಲಾಡಳಿತ ಹಾಗೂ ಸಹಾಯಕ ಆಯುಕ್ತರ ಹೆಸರನ್ನ ಜ್ಞಾಪನಾ ಪತ್ರದಲ್ಲಿ ಉಲ್ಲೇಖಿಸುವ ಮೂಲಕ ಜಾಗೆಯನ್ನ ಕಾನೂನು ಬಾಹಿರವಾಗಿ ನೌಕರರ ಸಂಘಕ್ಕೆ ಮಂಜೂರು ಮಾಡಿದೆ ಎನ್ನಲಾಗಿದೆ. 1964ರ ಸರ್ಕಾರಿ ಭೂ ಕಂದಾಯ ಕಾಯ್ದೆಯ ಕಲಂ 71 ಅನ್ವಯ ಇಂತಹ ಸರ್ಕಾರಿ ಜಾಗವನ್ನು ಮಂಜೂರು ಮಾಡುವ ಅಧಿಕಾರ ಏನಿದ್ದರೂ ಜಿಲ್ಲಾಧಿಕಾರಿಗೆ ಮಾತ್ರ ಇದೆ. ಆದರೂ ತಾಲೂಕಾಡಳಿತ ಈ ಕಾಯ್ದೆಯನ್ನ ಸರಾಸಗಟಾಗಿ ಉಲ್ಲಂಘಿಸುವ ಮೂಲಕ ಜಾಗವನ್ನ ನೌಕರರ ಸಂಘಕ್ಕೆ ನೀಡಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ನೌಕರರ ಸಂಘಕ್ಕೆ ಮಂಜೂರಾತಿ ನೀಡುವ ಸಂದರ್ಭದಲ್ಲಿ ನೀಡಿದ ಅಧಿಕೃತ ಜ್ಞಾಪನಾ ಪತ್ರದಲ್ಲಿ ಷರತ್ತುಗಳನ್ನು ವಿಧಿಸಲಾಗಿದ್ದು, ಮೊದಲ ಷರತ್ತೇನೆಂದರೆ ಆಸ್ತಿಯನ್ನ ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿರುತ್ತದೆಯೋ ಅದೇ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸತಕ್ಕದ್ದು ಹಾಗೂ ಪ್ರಾಧಿಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಆಸ್ತಿಯನ್ನ ಮಂಜೂರು ಮಾಡಿಸಿಕೊಂಡಿರುವುದು ಕಂಡುಬಂದಲ್ಲಿ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಪ್ರಸ್ತಾಪಿತ ಆಸ್ತಿಯನ್ನ ಕಂದಾಯ ಇಲಾಖೆಗೆ ವಿಲೀನಗೊಳಿಸಲಾಗುವುದು ಎಂದು ಎರಡನೆಯ ಷರತ್ತಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಹಿಂದೆ ಆಡಳಿತ ನಡೆಸುತ್ತಿದ್ದ ಆಡಳಿತ ಮಂಡಳಿಯ ಅಧಿಕಾರಾವಧಿಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಸಭಾಂಗಣವನ್ನ ಉಚಿತವಾಗಿ ಕೊಡಲಾಗುತ್ತಿತ್ತು. ಆದರೆ ಈಗಿನ ಆಡಳಿತ ಮಂಡಳಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಕೊಡಬೇಕಾದರೂ ಇಂತಿಷ್ಟು ರೇಟ್ ಎಂದು ಫಿಕ್ಸ್ ಮಾಡಿದೆ.
ಜೊತೆಗೆ ಸದರಿ ನಿವೇಶನವನ್ನ ನೌಕರರ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸುವ ಉದ್ದೇಶಕ್ಕಾಗಿ ಎಂದು ಪಡೆದುಕೊಂಡಿರುವ ಸರ್ಕಾರಿ ನೌಕರರ ಸಂಘ ಈಗ ಅಲ್ಲಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನ ನಡಿ ಅತ್ಲಾಗೆ ಎಂದು ಹೊರದಬ್ಬುವ ಮೂಲಕ ಅಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಪಕ್ಕ ವ್ಯವಹಾರಕ್ಕೆ ಇಳಿದಿದೆ. ಸಭಾಭವನಕ್ಕೂ ಇಂತಿಷ್ಟು ರೇಟ್ ಎಂದು ವಸೂಲಿಗೆ ಇಳಿಯುವ ಮೂಲಕ ಆಡಳಿತ ಮಂಡಳಿಯ ಮುಖ್ಯಸ್ಥರು ವೈಯಕ್ತಿಕ ಲಾಭ ಮಾಡಿಕೊಳ್ಳುವ ವಹಿವಾಟು ಆರಂಭಿಸಿದ್ದಾರೆ ಎಂದು ಆರೋಪಿಸುತ್ತಾರೆ ಸ್ಥಳೀಯ ಅಲ್ಪಸಂಖ್ಯಾತರ ಅಸೋಸಿಯೇಷನ್ ತಾಲೂಕು ಘಟಕದ ಅಧ್ಯಕ್ಷ ಎ ಮೂಸಾ ಸಾಬ್. ಬಂಧುಗಳೇ, ಎ ಮೂಸಾ ಸಾಬ್ ಅಧ್ಯಕ್ಷರು, ತಾಲೂಕು ಅಲ್ಪಸಂಖ್ಯಾತರ ಘಟಕ ಹರಪಳ್ಳಿ ಮಾತಾಡ್ತಾ ಇರೋದು. ಬಂಧುಗಳೇ, ಕರ್ನಾಟಕ ನೌಕರರ ಸಂಘಕ್ಕೆ ಒಂದು ನಿವೇಶನ ಕೊಟ್ಟಿದ್ದಾರೆ, ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ. ಅದನ್ನು ಎಷ್ಟು ಸರ್ತಿ ನಾವು ಮನವಿ ಕೊಟ್ಟರು ಅವರು ಪರಿಗಣಿಸ್ತಾ ಇಲ್ಲ. ದಯಮಾಡಿ ಆ ನಿವೇಶನದಲ್ಲಿ ಅವರು ಕಾನೂನುಬದ್ಧವಾಗಿ ವಾಣಿಜ್ಯ ಮಂಡಳಿ ಕಟ್ಕೊಂಡು ಕೆಲವೊಂದು ನೌಕರರು ಅದನ್ನು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ. ದಯಮಾಡಿ ಅದನ್ನು ಎಷ್ಟು ಸರ್ತಿ ಮುನ್ಸಿಪಾಲ್ಟಿಗೆ, ನಾವು ತಹಶೀಲ್ದಾರರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ. ಅದನ್ನು ವಾಪಸ್ ಪಡೀತಾ ಇಲ್ಲ. ದಯಮಾಡಿ ಅದನ್ನು ವಾಪಸ್ ಪಡಿಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇನ್ನೊಂದೇನೆಂದರೆ ಅದು ವಾಪಸ್ ಪಡ್ಕೊಂಡು ಸರ್ಕಾರಕ್ಕೆ ನಮಗೆ, ಇಲ್ಲಾಂದ್ರೆ ನಾವು ಮೌಲಾನಾ ಆಜಾದ್ ಶಾಲೆ ನಡೆಯಾಕತ್ತೈತಿ, ಬೇರೆ ಕಡೆ ಬಿಲ್ಡಿಂಗ್ನಾಗ ನಡೆಯಾಕತ್ತೈತಿ, ಅದಕ್ಕೆ ಕೊಡಲಿ. ಇಲ್ಲಾಂದರೆ ಸಾರ್ವಜನಿಕ ಉಪಯೋಗಕ್ಕೆ ಕೊಡಲಿ. ಯಾಕಂದರೆ ಅದರಲ್ಲಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೇಕು, ಆಮೇಲೆ ನಾಟಕ ನಡೀಬೇಕು. ಅದನ್ನು ಸಾರ್ವಜನಿಕ ಉಪಯೋಗಕ್ಕಂತ ಕೊಟ್ಟಿದ್ದಾರೆ. ಆ ಕಂಡೀಷನ್ ಬಿಟ್ಟು ಇವರು ವಾಣಿಜ್ಯ ಬಿಲ್ಡಿಂಗ್ಗಳು ಕಟ್ಕೊಂಡು ಅದನ್ನು ಬಾಡಿಗೆ ತಗೊಂಡು ಕೆಲವೊಂದು ನೌಕರರು ಅದನ್ನು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ. ಸದರಿ ವಿವಾದಿತ ನಿವೇಶನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯು ಸಾರ್ವಜನಿಕ ದೂರು ಸಲ್ಲಿಕೆಯಾಗಿತ್ತು. ಸಾರ್ವಜನಿಕರು ಸಲ್ಲಿಸಿದ ದೂರಿನ ಪ್ರಕರಣವನ್ನ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ನಿಷ್ಕರ್ಷೆ ಮಾಡಿ ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಆಸ್ತಿಯನ್ನು ಉಪಯೋಗಿಸಲು ಸಂಬಂಧಿಸಿದವರು ನೀಡಬಹುದು ಎಂಬ ನಿರ್ದೇಶನ ನೀಡಿದ್ದಾರೆ. ಈ ಕುರಿತಂತೆ ಲೋಕಾಯುಕ್ತ ನಿರ್ದೇಶನದ ಪತ್ರವೂ ಸಹ ಹರಪನಹಳ್ಳಿಯ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿದೆ. ಆದಾಗ್ಯೂ ಸಹ ಕಂದಾಯ ಇಲಾಖೆ ಸದರಿ ನಿವೇಶನವನ್ನ ವಾಪಸ್ ಪಡೆಯುವಲ್ಲಿ ಗಟ್ಟಿತನ ತೋರದೆ ನಿಸ್ಸೀಮ ನಿರ್ಲಕ್ಷ್ಯತೆಗೆ ಒಳಗಾಗಿರುವುದು ಸಾರ್ವಜನಿಕ ಸಂಶಯಕ್ಕೆ ಕಾರಣವಾಗಿದೆ. ಈಗಾಗಲೇ ಸಂಘ ಸಂಸ್ಥೆಗಳ ಮುಖ್ಯಸ್ಥರೂ ಸೇರಿದಂತೆ ಸಾರ್ವಜನಿಕರು, ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯೂ ಸೇರಿದಂತೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಶೀಲ್ದಾರರು, ಸ್ಥಳೀಯ ಪುರಸಭಾ ಆಡಳಿತಕ್ಕೂ ಮನವಿ ಮಾಡುವ ಮೂಲಕ ಕಾನೂನು ಬಾಹಿರವಾಗಿ ಮಂಜೂರಾತಿ ಮಾಡಿರುವ ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿರುವ ವಿವಾದಿತ ಕಟ್ಟಡವನ್ನ ಕೂಡಲೇ ವಾಪಸ್ ಪಡೆಯುವಂತೆ ಒತ್ತಾಯಿಸಿದ್ದಾರೆ. ಜೊತೆಗೆ ಈ ಕುರಿತಂತೆ ಕಸಬಾ ಹೋಬಳಿ ವೃತ್ತ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಕೂಡ ಸ್ಥಳ ತಪಾಸಣೆ ನಡೆಸಿ ಸಾರ್ವಜನಿಕರ ಮಹಜರು ಮಾಡಿದ್ದು ಸಂಘವು ಷರತ್ತುಗಳನ್ನು ಉಲ್ಲಂಘಿಸಿರುವುದು ಕಂಡುಬಂದಿದೆ ಮತ್ತು ಕಾನೂನು ರೀತ್ಯ ಕಂದಾಯ ಇಲಾಖೆ ಸುಪರ್ದಿಗೆ ತೆಗೆದುಕೊಳ್ಳಲು ಕ್ರಮ ಕೈಗೊಳ್ಳುವಂತೆ ತಪಾಸಣಾ ವರದಿಯನ್ನ ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದ್ದಾರೆ. ಸಾರ್ವಜನಿಕರ ದೂರು ಮತ್ತು ಇಲಾಖೆಯ ಅಧೀನ ಸಿಬ್ಬಂದಿಯ ಸ್ಥಳ ತಪಾಸಣೆ ಮತ್ತು ಮಹಜರ್ ವರದಿ ಇದ್ದಾಗಲೂ ವಿವಾದಿತ ಸ್ಥಳವನ್ನ ಸುಪರ್ದಿಗೆ ಪಡೆಯಲು ತಹಸೀಲ್ದಾರ್ ಅವರು ಮೀನಾಮೇಷ ಎಣಿಸುತ್ತಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ ವಾಪಸ್ ಪಡೆಯಲು ಪ್ರಾಧಿಕಾರದ ವ್ಯಾಪ್ತಿಗೆ ಬರುವುದಿಲ್ಲ. ಹೀಗಾಗಿ ಮೇಲ್ಮನವಿ ಸಲ್ಲಿಸಿ ಪರಿಹಾರ ಕಂಡುಕೊಳ್ಳುವಂತೆ ಅರ್ಜಿದಾರರಿಗೆ ಇಂಬರಹ ನೀಡಿ ಕೈ ತೊಳೆದುಕೊಳ್ಳುವ ಮೂಲಕ ತಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸಿರುವುದು ಇಂಬರಹದಲ್ಲಿ ಎದ್ದು ಕಾಣುತ್ತದೆ. ಸಾರ್ವಜನಿಕರ ದೂರು ಒಂದೆಡೆ ಇರಲಿ, ತಮ್ಮ ಇಲಾಖೆಯ ಅಧೀನದ ಸಿಬ್ಬಂದಿ ಸಲ್ಲಿಸಿದ ತಪಾಸಣಾ ವರದಿ ಹಾಗೂ ಸ್ಥಳ ಮಹಜರ್ ವರದಿಯನ್ನೇ ಗಂಭೀರವಾಗಿ ಪರಿಗಣಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವ ಮೂಲಕ ವಾಪಸ್ ಪಡೆಯಲು ಬೇಕಾದ ಎಲ್ಲ ರೀತಿಯ ಕಾನೂನು ಕ್ರಮಗಳನ್ನು ಜರುಗಿಸಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಿದ್ದರೆ ಸಾಕಿತ್ತು. ತಹಶೀಲ್ದಾರ್ ಅವರ ಕಾರ್ಯವೈಖರಿಗೆ ಜನ ಜೋರಾಗಿ ಚಪ್ಪಾಳೆ ಹೊಡೆದು ಕೇಕೆ ಹಾಕುತ್ತಿದ್ದರು. ಆದರೆ ಹೀಗೆ ಇಂಬರಹ ನೀಡಿ ಕೈ ತೊಳೆದುಕೊಂಡಿರುವುದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಸಂಶಯಗಳನ್ನು ಹುಟ್ಟುಹಾಕಿದೆ. ಇಷ್ಟೆಲ್ಲ ವಿವಾದಗಳು ಸೃಷ್ಟಿಯಾಗಿ ಸಾರ್ವಜನಿಕ ಹಾಗೂ ನೌಕರರ ಆಕ್ರೋಶಕ್ಕೆ ಕಾರಣವಾಗಿರುವ ಸದರಿ ಕಟ್ಟಡವನ್ನ ಈಗಲಾದರೂ ಅಧಿಕಾರಿಗಳು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವ ಮೂಲಕ ಸರ್ಕಾರಿ ಆಸ್ತಿಯನ್ನ ಸಂರಕ್ಷಿಸುವ ಕಾರ್ಯಕ್ಕೆ ಮುಂದಾಗುತ್ತಾರಾ? ಕಾದು ನೋಡಬೇಕಾಗಿದೆ.